ಅಪ್ಪಾಜಿ ಹಾಗೂ ಅವ್ವಾಜಿಯವರಿಗೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳು. ನಾನು BLD ಕಾಲೇಜ್ದಲ್ಲಿ ಪ್ರಾಚಾರ್ಯನಾಗಿ ಕೆಲಸ ಮಾಡಿ 36 ವರ್ಷ ಸೇವೆ ಮಾಡಿದಂಥ ಅನುಕೂಲ ನಮ್ಮ ಅಪ್ಪಾಜಿಯವರಿಂದ ದೊರೆತದ್ದು ನಮಗೊಂದು ದೊಡ್ಡ ಅವಕಾಶ. ಅದೇ ರೀತಿ ನನಗೂ ಕೂಡ ಗಂಡು ಮೊಮ್ಮಗ ಹುಟ್ಟು ಹೊತ್ತಿನೊಳಗೆ ಇದೇ ರಾಮೇಶ್ವರ ಗುಡಿಯೊಳಗೆ ಜಾತ್ರೆ ಒಳಗೆ ಬಂದಾಗ ನಿನ್ನ ಗಂಡು ಮಗ ಆಕತಿ ಹೋಗು ಅಂತೇಳಿ ಆಶೀರ್ವಾದ ಮಾಡಿದ್ದು. ಅದರಂತೆ ನನಗೆ ಗಂಡು ಮಗ ಮೊಮ್ಮಗ ಹುಟ್ಟಿದಾನ. ಅವ್ರದ್ದು ಇದನ್ನು ಹೇಳಬೇಕಂತಂದ್ರೆ ಎಷ್ಟು ಅನ್ನೋದು ಲಿಮಿಟ್ ಇಲ್ಲ. ಈಗ ಎಲ್ಲ ಜನ ಹೇಳಿದಿರಿ, ಅದ್ರಾಗ ಎಟೇಟು ಇದು ಇಲ್ಲ, ಎಲ್ಲನೂ ಸತ್ಯನ. ಅದು ತಮಗಾದಂಥ ಅನುಭವವನ್ನು ನೀವು ಎಲ್ಲ ಇಲ್ಲೆಲ್ಲ ಹಂಚ್ಕೊಂಡಿರಿ. ಅಪ್ಪ ಅವ್ರದ್ದು ಅಪಾರವಾದಂಥದ್ದು. ನಾವು ಎಷ್ಟು ನಂಬ್ಕೋತೀವಿ ಅಷ್ಟು ದೊರೀತದ. ನಮಗೆ ನಂಬೋದಿಲ್ಲ, ದೊರೆಯೋದಿಲ್ಲ. ಅದಕ್ಕೆ ಮೊದಲ ಮಟ್ಟಕ್ಕೆ ಬರಬೇಕಾದ್ರೆ ನಾ ಭಾಳ ಸಲ ಹೇಳ್ತಿರ್ತೀನಿ, ನಂಬಿಕಿದ್ರೆ ಬರ್ರಿ, ಇರಲಿಲ್ಲ ದಯವಿಟ್ಟು ಬರಬೇಡ್ರಿ. ಅನ್ನೆಸೆಸರಿ ಯಾರೇ ಏನಾರೇ ಮಾತಾಡ್ತಿರ್ತಾರೆ, ಅಂಥವ್ರ ಮಾತಿಗೆ ಕಿವಿ ಕೊಡಬೇಡ್ರಿ. ಅವ್ರಿಗೇನು ಉತ್ತರ ಕೊಡಬೇಕು ನೀವು ಅಲ್ಲೇ ಕೊಡ್ರಿ. ಇಲ್ಲೆಲ್ಲ ಇದ್ರ ಮಾಡುವಂಥದ್ದು ಅವಕಾಶ ಇರುವುದಿಲ್ಲ. ಅದಕ್ಕೆ ಅಪ್ಪ ಅವ್ರದ್ದು ಮಹಿಮೆ ಎಷ್ಟದ ಅಂತ ಯಾವಾಗಲೂ ನಾನು ಅವರಿಂದ ಕಲ್ಕೊಂಡದ್ದು ಒಂದೇ ಒಂದು ಮುಖ್ಯವಾದದ್ದು ಏನಂತಂದರೆ, ಯಾವಾಗ ಹೋದಾಗೂ ಕೂಡ ಎಲ್ಲಿ ಬೇಕಾದಂಥ ಸಪ್ತಾಹ ಇರಲಿ ಅಲ್ಲೆಲ್ಲರೂ ಎಲ್ಲೆಲ್ಲೂ ಕೂಡ ಧ್ಯಾನ ಮಾಡೋಕೆ ಒಂದೇ ಹೇಳ್ತಾರೆ. ಅವ್ರು ಧ್ಯಾನ ಮಾಡೋಕೆ ಒಂದೇ ಹೇಳ್ತಾರೆ. ನಾವು ಯಾರೂ ಅದನ್ನು ಮಾಡೋದಿಲ್ಲ. ಸುಮ್ಮನೆ ಹಂಗೆ ಈಗೆಲ್ಲ ಶ್ರಾವಣ ಮಾಸ ಭಾಳಷ್ಟು ಕಡೆ ಎಲ್ಲರೂ ದೇವ್ರಿಗೆ ಹೋಗೋದು ಬರೋದ್ರಾಗ ನಮ್ಮ ಟೈಮ್ ಐತಿ. ಬಟ್ ಒಂದು 2 ನಿಮಿಷರೇ ನಾವು ದೇವ್ರ ಮ್ಯಾಗ ಲಕ್ಷ್ಯ ಕೊಡ್ತಕ್ಕಂಥ ಸಂದರ್ಭ ನಿಮ್ಮಲ್ಲಿ ಕಡಿಮೆ ಆಗ್ಯದ. 1 ನಿಮಿಷರೇ ನಾವು ಆ್ಯಕ್ಚುಲಿ 1 ನಿಮಿಷ ನಾವು ಭಾಳ ಹೇಳೋದಿಲ್ಲ, 1 ನಿಮಿಷ 2 ನಿಮಿಷ ಅಷ್ಟರೇ ನಾವು ನಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡಿ ದೇವ್ರ ಕಡೆ ಲಕ್ಷ್ಯ ಕೊಡ್ತೀವಿ ಅನ್ನೋದು ನಮ್ಮ ಆತ್ಮಾವಲೋಕನೆ ಮಾಡ್ಕೋಬೇಕು. ಯಾಕಂದ್ರೆ ಮನಸ್ಸು ಅನ್ನೋದು ಅಷ್ಟು ಚಂಚಲ ಅದ. ಮನಸ್ಸದು ನಾವು ಚಂಚಲ ಅದ. ಅದಕ್ಕೆ ನಮ್ಮಲ್ಲೇ 2 ಥರ ಬುದ್ಧಿ ಇರ್ತಾವೆ. ಕೆಟ್ಟ ಬುದ್ಧಿನೂ ಇರ್ತದೆ, ಚಲೋ ಬುದ್ಧಿನೂ ಇರ್ತದೆ. ಅದನ್ನು ನಾವು ಸರಿ ಯಾವುದು ತಪ್ಪು ಯಾವುದು ಅನ್ನೋದು ನಿಶ್ಚಯ ಮಾಡೋದ್ರೊಳಗೆ ನಮ್ಮ ಜೀವನ ಮುಗಿದು ಹೋಗಿರ್ತದೆ. ನಮ್ಮ ಜೀವನ ಭಾಳ ಇಲ್ಲ. ನಂಬುದು ಯಾವುದು, ನಂಬಲಾರ್ದು ಯಾವುದು, ಸರಿ ಯಾವುದು ತಪ್ಪು ಯಾವುದು ಅನುಗುಟ ನಮ್ಮ ಜೀವನ ಮುಗಿದು ಹೋಗಿರ್ತದೆ. ನಾವು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ನಮಸ್ಕಾರ ಮಾಡಬೇಕು, ಇಲ್ಲಿ ನಮಸ್ಕಾರ ಮಾಡಬೇಕು, ಹಿಂಗೆ ಅನ್ಕೋತ ಹೋಗೋದ್ರಾಗ ನಮ್ಮ ಜೀವನ ಮುಗಿದು ಹೋಗಿರ್ತದೆ. ಅದಕ್ಕೆ ದಯವಿಟ್ಟು ಇಲ್ಲಿ ಬರಬೇಕಾದ್ರೆ ಅಪ್ಪನ ಮ್ಯಾಗ ನಂಬಿಕೆ ಇಡ್ರಿ. ಅದ್ರಾಗ ಎಟ್ಟೆಟ್ಟು ಸಂಶಯನೇ ಇಲ್ಲ, ತಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ. ಅದಕ್ಕೆ ಅಪ್ಪ ಅವರಿಗೆ ಮತ್ತೊಮ್ಮೆ ನಾನು ಅನಂತಪೂರ್ವಕವಾದ ನಮಸ್ಕಾರಗಳನ್ನು ಹೇಳಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರಗಳು.